ರಾಜ್ಯ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯಿಂದಾಗಿ ಹಳ್ಳಿಗಳಿಗೆ ತೆರಳುವ ಹಲವು ಬಸ್ಗಳೇನಿದೆ ಅವು ಫುಲ್ ರಶ್ ಆಗಿ ಹೋಗ್ತಾ ಇವೆ. ಇದರಿಂದಾಗಿ ಪುರುಷ ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ವು. ಇದೇ ವಿಚಾರಕ್ಕೆ ಪುಷ್ಟಿ ನೀಡುವಂತೆ ಗದಗದ ಮುಳಗುಂದ ಖಾನಾವಳಿ ಏನಾಗಿದೆ, ಪುರುಷ ಪ್ರಯಾಣಿಕರು ಹಾಗೂ ಚಾಲಕರ ನಡುವೆ ಬೀದಿಗಿಳಿದು ರಂಪಾಟ ನಡೆದಿರುವಂತಹ ಘಟನೆಯೊಂದು ನಡೆದಿದೆ. ಈ ಬಸ್ ವಿಚಾರಕ್ಕೆ ಬಸ್ ಫುಲ್ ಆಗಿಬಿಟ್ಟಿದೆ ಅಂತ ಹೇಳಿ ಇಲ್ಲಿ ಗಲಾಟೆ ನಡೆದಿರುವಂಥದ್ದು. ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಶಕ್ತಿ ಯೋಜನೆಯಿಂದ ಹೆಣ್ಣುಮಕ್ಕಳು ಓಡಾಡ್ತಿರುವಂಥದ್ದು ಜಾಸ್ತಿ ಆಗ್ತಾ ಇದೆ. ಪುರುಷರಿಗೆ ಸೀಟ್ ಸಿಗ್ತಾ ಇಲ್ಲ. ಇಂದಿನ ಬಸ್ಗೆ ಬಾ ಅಂತ ಹೇಳಿ ಚಾಲಕನ ವಿರುದ್ಧ ಏಕಾಏಕಿ ರೊಚ್ಚಿದೆ. ಇಂದಿನ ಬಸ್ಗೆ ಬಾ ಅಂತ ಹೇಳಿ ಚಾಲಕ ಹೇಳಿದ್ದ. ಹೀಗಾಗಿ ಪ್ರಯಾಣಿಕ ರೊಚ್ಚಿಗೆದ್ದಿದ್ದಾನೆ. ಯುವಕ ಮುಂಭಾಗದಲ್ಲಿ ಬಂದು ಕಿರಿಕ್ ಮಾಡಿದ್ದಾನೆ. ಇದರಿಂದಾಗಿ ಸಹ ಪ್ರಯಾಣಿಕರು ಕೂಡ ಕೆಲ ಹೊತ್ತು ತೊಂದರೆಯನ್ನು ಅನುಭವಿಸಬೇಕಾಯಿತು. ಯಾಕಂದರೆ ಶಕ್ತಿ ಯೋಜನೆ ಏನಿದೆ ಅದರಿಂದಾಗಿ ಎಲ್ಲ ಮಹಿಳೆಯರು ಜಾಸ್ತಿ ಓಡಾಡ್ತಾ ಇದ್ದಾರೆ, ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಬಸ್ಸಿನ ಒಳಗಡೆ ಕೂಡ ಸರಿಯಾಗಿ ಸೀಟ್ ಸಿಗ್ತಾ ಇಲ್ಲ. ಮತ್ತು ಬಸ್ಗಳು ಫುಲ್ಲು ರಶ್ ಆಗ್ತಾ ಇರೋದ್ರಿಂದ ಅವರಿಗೆ ಬೇಕಾದಂತಹ ಬಸ್ಗಳಿಗೆ ಹತ್ತೋಕ ಆಗ್ತಾ ಇಲ್ಲ. ಇದೇ ವಿಚಾರವಾಗಿ ಬೇಜಾರುಗೊಂಡಂತಹ ಯುವಕ ಏನು ಮಾಡಿದ್ದಾನೆ, ಬಸ್ನ ಮುಂದೆ ನಿಂತು ರಂಪಾಟ ಮಾಡಿದ್ದಾನೆ, ಕಿರಿಕ್ ಮಾಡಿದ್ದಾನೆ. ಯಾಕೆ 53 ಸೀಟ್ ಅಷ್ಟ ಬರ್ರಿ, ಹೆಚ್ಚಿಗೆ ಹಾಕಂಗಿಲ್ಲ. ಹೆಚ್ಚಿಗೆ ಇದ್ರೆ ಇಳಿಸ್ಬೇಕು. ಈಗ ಮಂದಿ ನೀ ಇಳ್ಸಕ್ ಅವ್ರು ನೀ ಯಾರು 53 ಸೀಟ್ ಅಷ್ಟೇ ಇರ್ಬೇಕಾದ್ರೆ 53 ಸೀಟ್ ಅಷ್ಟೇ ಇರ್ಬೇಕ. 4 ಜಾಗ ಇರ್ಬೇಕಲ್ಲ. 53 ಸೀಟ್ ಹಾಕಂಗಿಲ್ಲ. ಎಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.